ಇದು ಕೂಗಿದೆ ಆರಬೇಕು. ಅಷ್ಟರಲ್ಲಿ ಒಂದು ರೈಸ್ ಮಾಡೋಣ. ಆ ರೈಸ್ ಜೊತೆಗೆ ಅದನ್ನು ತಿನ್ನೋಕ್ಕೆ ಓಕೆ. ಒಂದು ಸ್ಪೆಷಲ್ ರೈಸು. ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಇದಕ್ಕೆ ನಾನು ಏನೇನು ಬಳಸ್ತೀನಿ ಅಂದರೆ ಬಾಸ್ಮತಿ ರೈಸು, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಉಪ್ಪು, GRB ತುಪ್ಪ. ಅಷ್ಟರಲ್ಲೇ ಸಿಂಪಲ್ಲಾಗಿ ಒಂದು ರೈಸ್ ಓಕೆ. ಇದಕ್ಕೆ ನಾವು ತುಪ್ಪ ಹಾಕೋಣ. ಈ ದಾಲ್ನ ಚಪಾತಿ ಜೊತೆನೂ ತಿನ್ಬೋದು. ಚಪಾತಿ ಜೊತೆ ತಿನ್ಬೋದು ಮತ್ತು ರೈಸ್ ಜೊತೆ ತಿನ್ಬೋದು. ಯು ಕ್ಯಾನ್ ಆಲ್ಸೋ ಈಟ್ ಇಟ್ ವಿತ್ ಪೂರಿ. ತರಕಾರಿ ಹಾಕಿರೋದ್ರಿಂದ ಪೂರಿ ಜೊತೆಗೂ ಚೆನ್ನಾಗಿರುತ್ತೆ. ದೋಸೆ ಇಟ್ ಗೋಸ್ ವಿತ್ ಎವ್ರಿಥಿಂಗ್. ತುಪ್ಪ ಕಾದಿದೆ. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕೋಣ. ಖಾರ ತಿಂತೀರಾ? ಮತ್ತು ಗೋಡಂಬಿ, ಇದು ನನ್ನ ಇಷ್ಟ ಅಂತ ಹಾಕಿರೋದು. ಸೊ ನೀವು ಬೇಕಾದ್ರೆ ಹಾಕೋಬೋದು, ಬಿಡ್ಬೋದು. ಕರಿಬೇವಿನ ಸೊಪ್ಪು, ಓಕೆ. ಈಗ ಇದಕ್ಕೆ ರೈಸ್ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊ ಆಫ್ ಮಾಡೋಣ ಇದನ್ನು. ರೈಸ್ ರೆಡಿ. ಈ ದಾಲ್ ಕೂಲ್ ಆದ ತಕ್ಷಣ ಯು ಕ್ಯಾನ್ ಟೇಸ್ಟ್ ಇಟ್. ತಯಾರಾಗಿದ್ದೀರಾ? ಓಕೆ. ಈಗ ಇದು ಆರಿದೆ. ವಾವ್, ಒಳ್ಳೆ ಪರಿಮಳ ಬರ್ತಾ ಇದೆ. ತಿನ್ನಕ್ಕೆ ರೆಡಿ ಇದ್ದೀರಾ? ತಿಂದು ನೋಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿಲ್ಲದ್ರೆ ಚೆನ್ನಾಗಿಲ್ಲ ಅಂಥೇಳಿ. ಚೆನ್ನಾಗಿದೆಯಾ? ಖುಷಿ ಆಯ್ತಾ? ನಾನು ಟೇಸ್ಟ್ ಮಾಡಲಾ? ನೀನು ತಿಂತಾರ ನೋಡಿದ್ರೆ ಚೆನ್ನಾಗಿಲ್ಲ ಅನ್ನೋ ಇದಾದರೆ ಹೇಳ್ಬಿಡಿ. ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿ. ಓಕೆ ರೈಟ್. ಫಸ್ಟ್ ದಾಲ್ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಕರೆಕ್ಟಾಗಿದೆ. ಲೈಟ್ ಮಸಾಲೆ, ಕಡಲೆಬೇಳೆ ಚೆನ್ನಾಗಿ ಬೆಂದು ಬಾಯಲ್ಲಿ ಹಂಗೆ ಕರಗೋಗುತ್ತೆ. ತರಕಾರಿ ಎಲ್ಲ ಕರಗೋಗಿದೆ ಆ್ಯಕ್ಚುಲಿ, ಅಷ್ಟು ಬೆಂದಿದೆ. ರೈಸ್ ಜೊತೆ ನೋಡೋಣ ಹೆಂಗಿದೆ ಅಂತ. ಸೂಪರ್. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಾವನ ಬರುತ್ತೆ, ಕೇಳಿ. ಕಪ್ಪೆಗಳಿಗೆ ಮದುವೆ ಮಾಡಿದರು ಅಂದು ಮಳೆ ಬರಲಿ ಎಂದು. ಕಪ್ಪೆಗಳಿಗೆ ಮದುವೆ ಮಾಡಿದರು ಅಂದು ಮಳೆ ಬರಲಿ ಎಂದು ಪರಿಣಾಮವಾಗಿ ಈಗ 100 ಜನ ಸತ್ತರು, ಭಾರೀ ಮಳೆ ಬಂದು. ಸುನೀತಾ ಅವರೇ, ಭಾಳ ಖುಷಿಯಾಯಿತು. ನಿಮ್ಮ ಪತ್ರ ಓದಿ ಭಾಳ ಖುಷಿಯಾಯಿತು. ನಿಮ್ಮ ಮನೆಗೆ ಬಂದಿದ್ದು ಭಾಳ ಖುಷಿಯಾಯಿತು. ನಿಮ್ಮನ್ನು ಭೇಟಿಯಾಗಿದ್ದು ಭಾಳ ಖುಷಿಯಾಯಿತು. ನಿಮಗೋಸ್ಕರ ಸ್ಪೆಷಲಾಗಿ ಇವತ್ತು ದಾಲ್ ದಿಲ್ಶಾದ್ ಮಾಡಿದ್ದೆ. ಹೇಗಿತ್ತದು? ತುಂಬ ಚೆನ್ನಾಗಿತ್ತು. ಖುಷಿ ಆಯಿತಾ? ನಿಜವಾಗ್ಲೂ ಖುಷಿ ಆಯಿತಾ? ನಾನು ತಿಂದೆ, ಚೆನ್ನಾಗಿತ್ತು. ಆದರೂ ನಿಮ್ಮ ಅಭಿಪ್ರಾಯ ಕೇಳೋಣ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮದ ಮೇಲೆ ನಿಮ್ಮ ಅಭಿಮಾನ ಹೀಗೆ ಇರಲಿ. ಬೊಂಬಾಟ್ ಭೋಜನ ಪುಸ್ತಕ ನಿಮಗೋಸ್ಕರ ಭಾಗ 3. ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇವೆಲ್ಲವನ್ನು ನೀವು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ದಾಲ್ ದಿಲ್ಶಾದ್ ಬೇಕಾಗುವ ಪದಾರ್ಥಗಳು: ನೆನೆಸಿದ ಕಡಲೆಬೇಳೆ 1½ ಕಪ್ಪು, ಸಣ್ಣಗೆ ಹೆಚ್ಚಿದ ಆಲೂಗೆಡ್ಡೆ, ಕ್ಯಾರೆಟ್, ಹುರುಳಿಕಾಯಿ ಎಲ್ಲ ಸೇರಿ 1½ ಕಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಟೊಮ್ಯಾಟೊ 1 ಕಪ್ಪು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಅಚ್ಚಮೆಣಸಿನ ಪುಡಿ 1 ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಅರಿಶಿನ 1/4 ಚಮಚ, ಪಲಾವ್ ಎಲೆ ಅರ್ಧ, ಇಂಗು 1/4 ಚಮಚ, ಸಾಸಿವೆ 1 ಚಮಚ, ತುಪ್ಪ 3 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುಕ್ಕರಿಗೆ ತುಪ್ಪ ಹಾಕಿ ಅದಕ್ಕೆ ಇಂಗು, ಸಾಸಿವೆ, ಪಲಾವ್ ಎಲೆ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಅದಕ್ಕೆ ಅಚ್ಚಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ತರಕಾರಿಗಳನ್ನು ಹಾಕಿ ಸ್ವಲ್ಪ ಹುರಿಯಿರಿ. ಅದಕ್ಕೆ ಕಡಲೆಬೇಳೆ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಗಿಸಿ ಕೊತ್ತಂಬರಿ ಉದುರಿಸಿದರೆ ದಾಲ್ ದಿಲ್ಶಾದ್ ಸವಿಯಲು ಸಿದ್ಧ.
ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರೆತಿಳಿಸಿ. ನಮ್ಮ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ನೀವು ಇಮೇಲ್ ಕೂಡ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆ ಆಗಿದೆ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು, www.bombatbhojana.com. ಅಲ್ಲಿಗೆ ಹೋದರೆ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, 2, 3 ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಅಲ್ಲಿ ಹೋಗಿ ನೀವು ಪುಸ್ತಕಗಳನ್ನು ತಗೋಬಹುದು. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.